ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಈ ಒಂದು ಜನ್ರೇಷನಲ್ಲಿ ಯಾರಿಗೆ ಕಾಡ್ತಾ ಇಲ್ಲ ಹೇಳಿ ವೀಕ್ಷಕರೇ. ಪ್ರತಿಯೊಂದು ಚಿಕ್ಕ ಮಕ್ಕಳಿರಲಿ, ವಯಸ್ಸಾದವರು ಇರಲಿ, ಅಥವಾ ಗಂಡು ಇರಲಿ ಹೆಣ್ಣಿರಲಿ, ಪ್ರತಿಯೊಂದು ಜನರಲ್ಲಿ ಈ ಒಂದು ಇವಾಗ ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಹಾಗೂ ಇದಕ್ಕೆ ಹೇಗೆ ನಾವು ಪರಿಹಾರ ಪಡ್ಕೊಳ್ಳೋದು ಅಂತ ಯೋಚಿಸ್ತಾ ಇರ್ತೀವಿ. ಆದಷ್ಟು ಕೆಮಿಕಲ್ನ ಬಳಕೆ ಮಾಡೋದ್ರಿಂದ ಇದರಿಂದ ನಮಗೆ ಏನು ಒಂದು ಬೆನಿಫಿಟ್ ಆಗಿಲ್ಲ ಹೊರತು ಮತ್ತಷ್ಟು ನಮಗೆ ಸೈಡ್ ಎಫೆಕ್ಟೇ ಆಗುತ್ತೆ. ಆದರೆ ಮನೆಯಲ್ಲಿ ನ್ಯಾಚುರಲಾಗಿ ಯಾವ ರೀತಿಯಾಗಿ ನಾವು ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂತ ಬನ್ನಿ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಭಾಳಷ್ಟು ಸುಲಭವಾದಂಥ ಹಾಗೂ ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ಖಂಡಿತವಾಗ್ಲೂ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊಟ್ಟ ಮೊದಲಿಗೆ ನೋಡಿ ನಾನು ಕಬ್ಬಿಣದ ಪ್ಯಾನ್ ತೊಗೊಂಡಿದ್ದೀನಿ. ಅದರ ಒಳಗಡೆ ವೀಕ್ಷಕರೇ ನಾನೀಗ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಇಲ್ಲಿ ನಾನು ಸೋಪನ್ನು ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸಾಸಿವೆ ನಮ್ಮ ಕೂದಲು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ಇದರಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಹಾಗೂ ಆಯಿಲ್ ಇಂಗ್ರೀಡಿಯೆಂಟ್ ನಮಗೆ ಎಷ್ಟೇ ಒಂದು ಬಿಳಿ ಕೂದಲಿರಲಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ನಾನಿಲ್ಲಿ ಸೋಪ್ ಹಾಕಿದ್ದೀನಲ್ಲ ವೀಕ್ಷಕರೇ, ಇದು ಕೂಡ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟಿಂದ ತುಂಬಿರೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗೂ ಕೂದಲು ಆರೈಕೆಗೆ ಕಪ್ಪು ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಎರಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ನೋಡ್ತಾ ಇರಬಹುದು. ಇದನ್ನು ಪೂರ್ತಿ ಕಪ್ಪು ಬಣ್ಣ ತಿರುಗೋವರೆಗೂ ನಾವು ಇದೇ ರೀತಿಯಾಗಿ ರೋಸ್ಟ್ ಮಾಡ್ಕೊತ ಹೋಗಬೇಕು. ಹಾಗೂ ನೋಡಿ ಆಯಿಲ್ ರಿಲೀಸ್ ಆಗಬೇಕು. ಸಾಸಿವೆಯಲ್ಲಿರ್ತಕ್ಕಂಥ ಆಯಿಲ್ನ ರಿಲೀಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿನೂ ಕೈ ಆಡಿಸ್ತಾ ವೀಕ್ಷಕರೇ ಜಸ್ಟ್ ಲೋ ಫ್ಲೇಮ್ನಲ್ಲಿ ಇಡಬೇಕು. ಇಲ್ಲಾಂದರೆ ಇದು ಸೇದು ಹೋಗುತ್ತೆ ಮತ್ತು ನಮಗೆ ಬೇಕಾಗಿರುವಂಥ ರಿಸಲ್ಟನ್ನು ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ ನಾವು ಭಾಳಷ್ಟು ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗುತ್ತೆ ವೀಕ್ಷಕರೇ. ಹಾಗೂ ಈ ಒಂದು ಸಮಸ್ಯೆ ಅಂತೂ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಕಾಲದಲ್ಲಿ ಬೇಗನೆ ಬರ್ತಾ ಇದೆ. ಸೊ ಅವ್ರಿಗೂ ಅಂತೂ ಈ ಒಂದು ಕೆಮಿಕಲ್ ಯೂಸ್ ಮಾಡೋದೇ ಬೇಡ. ಯಾಕಂದರೆ ಇದರಿಂದ ಅವ್ರಿಗೆ ತುಂಬಾ ಅಪಾಯ ಆಗುತ್ತೆ ವೀಕ್ಷಕರೇ. ಅವ್ರ ಕಣ್ಣ ಮೇಲೆ ಕೂಡ ಎಫೆಕ್ಟ್ ತುಂಬಾ ಬೀಳುತ್ತೆ. ಹಾಗಾಗಿ ಈ ರೀತಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮಾಡಿ ನಾವು ರೆಮಿಡಿ ಹಚ್ಚಿದ್ರೆ ಅವ್ರಿಗೂ ಕೂಡ ಒಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೂ ಹಾಯಾಗಿ ಇದನ್ನು ಪ್ರತಿಯೊಂದು ವಯಸ್ಸಿರೋ ಜನರು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ ಇವಾಗ ಎರಡು ಕೂಡ ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಸಾಸಿವೆ ಕೂಡ ಇಲ್ಲಿ ಎಣ್ಣೆ ಬಿಡ್ತಾ ಇದೆ. ಸೊ ಈ ಒಂದು ಸ್ಟೇಜ್ಗೆ ವೀಕ್ಷಕರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೂ ನೋಡಿ ವೀಕ್ಷಕರೇ ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೂಡ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಸೊ ನೋಡಿ ಇವಾಗ ಇದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ಇದನ್ನು ಹಚ್ಕೊಳ್ಳೋ ಮುಂಚೆ ವೀಕ್ಷಕರೇ ಚೆನ್ನಾಗಿ ಏನಂದರೆ ತಲೆನ ವಾಶ್ ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ರೆಮಿಡಿನ ಹಚ್ಕೋಬೇಕು. ಇದನ್ನು ಹಚ್ಕೊಂಡು ನೋಡಿ ನಿಮಗೆ ಜಾಸ್ತಿ ಟೆನ್ಷನ್ ಕೂಡ ತಗೊಳ್ಳೋಬೇಕಾಗಿದ್ದಿಲ್ಲ. ಈಸಿ ಟು ಅಪ್ಲೈ ಇದೆ ವೀಕ್ಷಕರೇ, ಅದು ಹೇಳ್ಕೊಡ್ತೀನಿ. ಆಮೇಲೆ ವೀಕ್ಷಕರೇ ಇಲ್ಲಿ ನೋಡಿ ನಾನೇ ತೊಗೊಂಡಿರುವಂಥದ್ದು ಕಾಜು ಎಲೆಯಲ್ಲಿ ತಿಂದಿರ್ತೀವಿ ವೀಕ್ಷಕರೇ, ಅದು ಇರುತ್ತೆ. ಇದು ತುಂಬಾ ಒಳ್ಳೆಯದು ವೀಕ್ಷಕರೇ ನಮ್ಮ ಕೂದಲೊಂದು ಆರೈಕೆಗೆ. ಸೊ ಈಗ ನೋಡಿ ಅದು ಕೂಡ ಚೆನ್ನಾಗಿ ಇದರಲ್ಲೇ ಸೇರಿಸ್ಕೊಂಡು ಈ ಥರ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬಾ ಸುಲಭವಾಗಿ ಇದು ಆಗುತ್ತೆ. ಯಾಕಂದರೆ ನಮ್ಮ ಸಾಸಿವೆ ಹಾಗೂ ಸೋಪ್ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ. ಸೊ ಜಾಸ್ತಿ ಕಷ್ಟ ಕೂಡ ಆಗೋದಿಲ್ಲ. ಇಲ್ಲಾಂದರೆ ನೀವು ಮಿಕ್ಸಿ ಬೌಲ್ಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ನೋಡಿ ಜಸ್ಟ್ ಒಂದು 2 ಮಿನಿಟ್ಸ್ನಲ್ಲಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಪ್ಪು ಇರೋ ಅಂಥ ಈ ಒಂದು ರೆಮಿಡಿ ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ ನಾನು ನಿಮಗೆ ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಜಸ್ಟ್ ಪೌಡರ್ನ ಅಪ್ಲೈ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಕಪ್ಪು ಬಣ್ಣ ಬಂದಿದೆ ಅಂತ. ಯಾಕಂದರೆ ಸಾಸಿವೆಲೆ ತುಂಬಾ ಹೆಚ್ಚಿಸಿರೋ ಅಂಥ ಪ್ರಾಪರ್ಟೀಸ್ ಇರ್ತವೆ ವೀಕ್ಷಕರೇ. ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಇವಾಗ ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ನ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಹೌದು, ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಈ ಶೀತದಿಂದ ನಮಗೆ ಬಚಾವಣೆ ಮಾಡುತ್ತೆ. ಹಾಗೂ ನಮ್ಮ ಸ್ಕ್ಯಾಲ್ಪ್ಗೆ ಒಂದು ಉಷ್ಣತೆ ಕೊಡುತ್ತೆ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಹಾಯಾಗಿ ಕೊಬ್ಬರಿ ಎಣ್ಣೆ ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ರೆಮಿಡಿನ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಈ ಥರ ರೀತಿಯಾಗಿ ಆಯಿಲ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಇದನ್ನು ಅಪ್ಲೈ ಮಾಡಿಕೊಂಡು ಏನು ಮಾಡಬೇಕಂದ್ರೆ ವೀಕ್ಷಕರೇ ಮಿನಿಮಮ್ 1 ಗಂಟೆ 1 ಅವರ್ ಅಂತೂ ನಿಮಗೆ ಇಡಲೇಬೇಕು. ಅಥವಾ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ನೀವು
2 ಅವರ್ಸ್ ಕೂಡ ಇದನ್ನು ಇಟ್ಕೊಳ್ಬಹುದು. ಯಾಕಂದರೆ ಇದರಿಂದ ಯಾವುದೇ ಒಂದು ನಿಮಗೆ ಪ್ರಾಬ್ಲಮ್ ಅಥವಾ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲೆಲ್ಲ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಹಚ್ಕೊಂಡು ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಜಸ್ಟ್ ನಾರ್ಮಲ್ ವಾಟ್ರಿಂದ ಸ್ನಾನ ಮಾಡಬೇಕು ವೀಕ್ಷಕರೇ. ರೆಮಿಡಿ ಯೂಸ್ ಮಾಡಿದ ನಂತರ ಶಾಂಪೂನ ಬಳಕೆ ಮಾಡೋಕ್ಕೆ ಹೋಗಬಾರ್ದು. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಹಾಗೂ ಇದು ಭಾಳಷ್ಟು ಎಫೆಕ್ಟಿವ್ ಆಗಿರುತ್ತೆ ವೀಕ್ಷಕರೇ. ನೀವು ಎಷ್ಟು ಸಲ ತಲೆ ತೊಳೆದ್ರೂ ಕೂಡ ಈ ಒಂದು ನ್ಯಾಚುರಲ್ ಆದಂಥ ಡೈ ನಿಮ್ಮ ತಲೆಯಿಂದ ಹೋಗೋದಿಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.